ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿ ಏನು ನೋಡಿ, ವಿಶ್ವಾಸ ಅನ್ನೋ ಒಂದು ಹೊಸ ವೆಬ್ಸೈಟ್ನ ಲಾಂಚ್ ಆಗಿದೆ. ಈ ವಿಶ್ವಾಸ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅರ್ಜಿನ ನೇರವಾಗಿ ನೀವು ಸಲ್ಲಿಸ್ಬೋದು. ಯಾವುದೇ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, SC STಯಲ್ಲಿ ಬರುವಂಥ ಎಲ್ಲ ನಿಗಮಗಳ ಒಂದು ವೆಬ್ಸೈಟ್ ಕೂಡ ಇಲ್ಲಿ ನೋಡ್ಬೋದು ನೀವು. ನಾನು ಒಂದೊಂದಾಗಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಂದು ಹೊಸ ವೆಬ್ಸೈಟು. ಈ ವೆಬ್ಸೈಟ್ ಮುಖಾಂತರ ನೀವು ಯಾವುದೇ ಒಂದು ಲೋನಿಗೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಯಾವುದೇ ಲೋನು ಅಂತಂದರೆ, ಈಗ ಸದ್ಯಕ್ಕೆ ಯಾವುದು ಕರೆದಿರ್ತಾರೋ ಆ ಲೋನಿಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಆ ಒಂದು ಅರ್ಜಿ ಸ್ಥಿತಿನೂ ಕೂಡ ನೀವು ತಿಳ್ಕೊಳ್ಬೋದು. ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಅನುಕೂಲ ಆಗಲಿ. ಈ ವಿಡಿಯೋದಿಂದ ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೀವು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ವೆಬ್ಸೈಟ್ ಇಲ್ಲಿ ಬಂದಿರುವಂಥದ್ದು. ಈ ರೀತಿಯಾಗಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ವಿಶ್ವಾಸ ಅನ್ನೋ ಒಂದು ವೆಬ್ಸೈಟ್ ನೋಡ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ನೀವು ಇದೇ ರೀತಿಯಾಗಿ ಈ ವೆಬ್ಸೈಟ್ ತುಂಬ ಒಂದು ಚೆನ್ನಾಗಿ ಕಾಣೋ ರೀತಿಯಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ. ಈ ವೆಬ್ಸೈಟ್ನಿಂದ ನೀವು ಅರ್ಜಿನ ಸಲ್ಲಿಸ್ಬೋದು. ನೋಡಿ ಸ್ನೇಹಿತರೆ, ಇದೇ ವೆಬ್ಸೈಟಲ್ಲಿ ಸಾಲಕ್ಕಾಗಿ ಅರ್ಜಿನ ಕೂಡ ನೀವು ಸಲ್ಲಿಸ್ಬೋದು. ಮತ್ತು ಇಲ್ಲಿ ಅರ್ಜಿ ಸ್ಥಿತಿಯನ್ನು ವೀಕ್ಷಿಸಿ ಅಂತ ಇದೆ, ಮತ್ತು ಸಾಲ ಮರುಪಾವತಿ ಮಾಡಿರುವಂಥ ಮಾಹಿತಿ ಕೂಡ ನೀವು ತಿಳ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಈ ರೀತಿಯಾದಂಥ ಮತ್ತು ನಿಮಗೆ ದಾಖಲಾತಿಗಳು ಯಾವ್ಯಾವ ಬೇಕು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅಂತ ಎಲ್ಲ ಮಾಹಿತಿ ಕೂಡ ಇಲ್ಲಿ ಇರುತ್ತೆ. ನೀವು ಸಂಪೂರ್ಣವಾಗಿ ಮಾಹಿತಿ ಕೂಡ ತಿಳ್ಕೊಳ್ಬೋದು. ಇಲ್ಲಿ ನೋಡಿ, ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ಅರ್ಹತೆ ಮತ್ತು ದಾಖಲೆ ಸಿದ್ಧಪಡಿಸಿಕೊಳ್ಳುವುದು ಹೇಗೆ, ಇಲ್ಲಿ ದಾಖಲೆಗಳು ಏನೇನು ಬೇಕಂತ, ಸೇವಾ ಸಿಂಧು ಲಿಂಕ್ ಅನ್ನು ಪ್ರವೇಶಿಸುವ ಮೂಲಕ ಸಹಾಯಧನಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ ನಂತರ ಟ್ರ್ಯಾಕಿಂಗ್ ID ಬಳಸಿಕೊಂಡು ಟ್ರ್ಯಾಕ್ ಮಾಡುವುದು ಕೂಡ ಇಲ್ಲೇ ಇದೆ ಆಪ್ಷನ್ಸು. ಮತ್ತು ಇಲ್ಲಿ ಕೆಳಗಡೆ ನೋಡಿ, ಪರಿಶೀಲನೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಸಾಲ ಸಹಾಯಧನ ಮೊತ್ತವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಮರುಪಾವತಿ ವಿವರಗಳು ಪರಿಶೀಲಿಸಿ ಮತ್ತು ಸುಲಭ ಮಾಸಿಕ ಕಂತುಗಳು ಮತ್ತು ಮರುಪಾವತಿಸುವುದು ಅಂತ ಕೊಟ್ಟಿದ್ದಾರೆ. ನೀವು ನೇರವಾಗಿ ನೀವೇನಾದರೂ ಒಂದು ಅರ್ಜಿ ಸಲ್ಲಿಸುವಂಥವರಾಗಿದ್ದರೆ, ಯಾವುದೇ ಒಂದು ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವವರಾಗಿದ್ದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅರ್ಜಿ ಸ್ಥಿತಿಯನ್ನು ವೀಕ್ಷಿಸಿ ಅಂತಂದರೆ ಇಲ್ಲಿ ನೀವು ನೀವು ಅರ್ಜಿ ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತೀರ. ಈಗ ಅರ್ಜಿ ಸ್ಥಿತಿ ನೀವು ನೋಡೋದಾದರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮೊಬೈಲ್ ಸಂಖ್ಯೆ ಹಾಕಲಿಕ್ಕೆ ಕೇಳುತ್ತೆ. ನೋಡಿ, ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ, ನಿಮ್ಮ ಖಾತೆ ಲಾಗಿನ್ ಆಗಿ ಅಂತ ಕೊಟ್ಟಿದ್ದಾರೆ. ಲಾಗಿನ್ ಮಾಡಲು ದಯವಿಟ್ಟು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ವರ್ಡನ್ನು ನಮೂದಿಸಿ ಅಂತಿರುತ್ತೆ. ನೀವು ಯಾವ ರೀತಿ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಿ ಯಾವುದಾದ್ರೂ ಸಾಲಕ್ಕೆ ಇಲ್ಲಿ ಅಂತಂದರೆ ಅಂಬೇಡ್ಕರ್ ನಿಗಮದಲ್ಲಿ, ಇಲ್ಲಿ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಮಾಡಿ ಅಂತ ಕೊಡಬೇಕಾಗುತ್ತೆ. ಇನ್ನೂ ಹೊಸ ಬಳಕೆದಾರರಾಗಿದ್ದರೆ ಅಂತಂದ್ರೆ, ಹೊಸ ಬಳಕೆದಾರ ಇಲ್ಲಿ ನೋಂದಾಯಿಸಿ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ, ನಿಮ್ಮ ಮೊಬೈಲ್ ಸಂಖ್ಯೆಗೆ 6 ಅಂಕೆ OTP ಬರುತ್ತೆ. ಆ ಅಂಕೆ OTP ಹಾಕಿ, ಆ OTP ಕಳಿಸಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಹಾಕಿ, ಯಾರಿಂದ ಅರ್ಜಿ ಸಲ್ಲಿಸಿರ್ತಾರೆ ಯಾರ ಹೆಸರ ಮೇಲೆ ಅವರ ಡೀಟೇಲ್ಸ್ನ ಕೊಟ್ಟು ಮತ್ತು ನೀವು ಅಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ನಿಮಗೆ ಇಲ್ಲಿ ಎಲ್ಲ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಸ್ಥಿತಿ ತಿಳ್ಕೊಳ್ಳಿಕ್ಕೆ ಲಾಗಿನ್ ಆಗಿ ನೀವು ಅರ್ಜಿ ಸ್ಥಿತಿನ ಕೂಡ ತಿಳ್ಕೊಳ್ಬೋದು ಮತ್ತು ನೀವು ಅರ್ಜಿ ಕೂಡ ಸಲ್ಲಿಸ್ಬೋದು ಸ್ನೇಹಿತರೆ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಂದು ಹೊಸ ವೆಬ್ಸೈಟ್ ಮುಖಾಂತರ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೂಡ ತುಂಬ ಜನರಿಗೆ ಶೇರ್ ಮಾಡಿ. ನೋಡೋಣ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ, ಎಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ, ಎಷ್ಟು ಜನರು ವೀಕ್ಷಣೆ ಮಾಡ್ತಾರೆ ಅಂತ ನೋಡೋಣ ಈ ವಿಡಿಯೋನ. ಯಾಕಂತಂದರೆ ಇಂಥ ಒಂದು ಉಪಯುಕ್ತ ಆಗುವಂಥ ಮಾಹಿತಿ ಯಾರೂ ಕೂಡ ಹೇಳೋದಿಲ್ಲ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಮುಂದೆ ಬರುವಂಥ ಹೊಸ ವೆಬ್ಸೈಟ್ಗಳು ಮತ್ತು ಸರ್ಕಾರ ಯೋಜನೆಗಳ ಮಾಹಿತಿ, ಯಾವುದೇ ಹೊಸ ಯೋಜನೆಗಳು ಸರ್ಕಾರ ತಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ ನಮ್ಮದು. ಅದಕ್ಕಾಗಿ ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.